ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡೋ ವಿಚಾರದಲ್ಲಿ ಕಾಲಹರಣಕ್ಕೆ ಸರ್ಕಾರ ಮುಂದಾಯ್ತಾ? ಜಾತಿ ಜನಗಣತಿ ಬುಟ್ಟಿಯೊಳಗಿನ ಹಾವಾಯ್ತಾ? ಇಂದು ವರದಿ ಸ್ವೀಕಾರ ಮಾತ್ರ ಬಹಿರಂಗ ಇಲ್ಲ ಅಂತ ಹೇಳಿದ್ದಾರೆ. ಸಚಿವ ಸಂಪುಟ ಉಪಸಮಿತಿ ಮಾಡೋ ಸಾಧ್ಯತೆ ಇದೆ. ವರದಿ ಉಪಸಮಿತಿಗೆ ಹಸ್ತಾಂತರದ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಇರಾದೆ ಆಗಿದೆ. ಆದ್ರೆ ಮುಖ್ಯಮಂತ್ರಿಗಳು ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರೋದಕ್ಕೆ ಅವರದ್ದೇ ಪಕ್ಷದ ಕೆಲ ನಾಯಕರ ವಿರೋಧವೂ ಕೂಡ ಇದೆ. ಹೀಗಾಗಿ ಕಾಲಹರಣ ತಂತ್ರಕ್ಕೆ ಸರ್ಕಾರ ಮುಂದಾಗಿದೆಯಾ? ತಮ್ಮ ಪಕ್ಷದಲ್ಲೇ ವಿರೋಧ ಇರುವ ಹಿನ್ನೆಲೆಯಲ್ಲಿ ಸ್ವಲ್ಪ ನೋಡಿಕೊಂಡು ಜಾರಿಗೆ ತರೋಣ ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆಯಾ? ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನೋಡಿ, ಬಹಳ ಕುತೂಹಲ ಅಂತ ಹೇಳಿದ್ರೆ ಇವತ್ತೇನಾದ್ರೂ ಒಂದು ಪ್ರಮುಖವಾದ ತೀರ್ಮಾನಕ್ಕೆ ಬರಬಹುದು ಅನ್ನೋದು. ಜಾತಿ ಜನಗಣತಿ ಬುಟ್ಟಿಯೊಳಗಿನ ಹಾವಾಯ್ತ? ಹಾಗಾದ್ರೆ ಇಂಥ ಅನುಮಾನ ಈಗ ಹುಟ್ಕೊಂಡಿದೆ. ಇವತ್ತು ವರದಿ ಸ್ವೀಕಾರ ಮಾತ್ರ ಬಹಿರಂಗ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಸಚಿವ ಸಂಪುಟ ಉಪಸಮಿತಿ ಮಾಡೋ ಸಾಧ್ಯತೆ ಇದೆ. ವರದಿ ಉಪಸಮಿತಿಗೆ ಹಸ್ತಾಂತರದ ಸಾಧ್ಯತೆ ಇದೆ. ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಕ್ಯಾಬಿನೆಟ್ ಸಭೆ, ಮಹತ್ವದ ಸಂಪುಟ ಸಭೆಗೆ 6 ಮಂತ್ರಿಗಳು ಗೈರಾಗಿದ್ದಾರೆ. ಮಧು ಬಂಗಾರಪ್ಪ ಬರಲಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ, ಎಂಸಿ ಸುಧಾಕರ್ ಇಲ್ಲ, ವೆಂಕಟೇಶ್ ಇಲ್ಲ, ತಿಮ್ಮಾಪುರ್ ಇಲ್ಲ, ಮಲ್ಲಿಕಾರ್ಜುನ್ ಕೂಡ ಗೈರಾಗಿದ್ದಾರೆ. ಆ ಮೂಲಕ ಸಿಎಂ ತೀರ್ಮಾನಕ್ಕೆ, ಜಾತಿ ಜನಗಣತಿ ವರದಿಯ ತೀರ್ಮಾನಕ್ಕೆ, ಅದರಲ್ಲೂ ಕೂಡ ಹೈ ವೋಲ್ಟೇಜ್ ಕ್ಯಾಬಿನೆಟ್ ಸಭೆ, ಆ ಸಭೆಗೆ ಸುಮಾರು 6 ಜನ ಮಂತ್ರಿಗಳೇ ಗೈರಾಗಿದ್ದಾರೆ. ಬಹುಶಃ ಅವರಿಗೆ ಇದರ ಅಸಮಾಧಾನ ಇದ್ದಂಗಿದೆ. ಒಕ್ಕಲಿಗರು ಮತ್ತೆ ಲಿಂಗಾಯತರು, ಅತಿದೊಡ್ಡ ಕಮ್ಯುನಿಟಿ, ಇದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಪ್ರತಿಪಕ್ಷದಲ್ಲೂ ಕೂಡ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗಿತ್ತು. ಹೀಗಾಗಿ ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರುವ ಸಲುವಾಗಿ ಕ್ಯಾಬಿನೆಟ್ನ ಹೈ ವೋಲ್ಟೇಜ್ ಮೀಟಿಂಗ್, ಈ ಮೀಟಿಂಗ್ಗೆ 6 ಜನ ಮಂತ್ರಿಗಳೇ ಗೈರಾಗಿದ್ದಾರೆ. ಯಾರ್ಯಾರು? ಮಧು ಬಂಗಾರಪ್ಪ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ, ಎಂಸಿ ಸುಧಾಕರ್ ಇಲ್ಲ, ವೆಂಕಟೇಶ್ ಇಲ್ಲ, ತಿಮ್ಮಾಪುರ್ ಇಲ್ಲ, ಮಲ್ಲಿಕಾರ್ಜುನ್ ಕೂಡ ಗೈರಾಗಿದ್ದಾರೆ. ಹಾಗಾದ್ರೆ ಇದು ಏನಾಗಬಹುದು? ಬುಟ್ಟಿಯೊಳಗಿನ ಹಾವಾಗೆ ಉಳಿಯುತ್ತಾ ಹಾಗಾದ್ರೆ ಈ ಜಾತಿ ಜನಗಣತಿ ವರದಿ, ಅಥವಾ ನಿಜಕ್ಕೂ ಕೂಡ ಜಾರಿ ಮಾಡ್ತಾರಾ? ಏನಾಗಬಹುದು? ಏನು ಎತ್ತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಯಾವ ತೀರ್ಮಾನಕ್ಕೆ ಬರಬಹುದು? ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಏನಾಗಬಹುದು ಇದು ಜಾತಿ ಜನಗಣತಿ ವರದಿ? ಯಾರ್ಯಾರು ವಿರೋಧ ಇದೆ, ಯಾರು ಬರಲಿಲ್ಲ ಇವತ್ತು ಮೀಟಿಂಗ್ಗೆ, ಹೈ ವೋಲ್ಟೇಜ್ ಮೀಟಿಂಗ್ಗೆ? ವಿಜಯ್, ರಾಜಕೀಯವಾಗಿ ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂತಹ ಜಾತಿ ಜನಗಣತಿ ವರದಿ ಇದೇ ಮೊದಲ ಬಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಬಂದಿರುವಂತದ್ದು. ಇದರ ಹಿಂದೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು ಕೂಡ ಇರುವಂತದ್ದು. ಅಂದ್ರೆ ಈಗ ಬಹಳ ಪ್ರಮುಖ, ಈಗ ಲಕ್ಷ್ಮೀ ಈ ಸಚಿವ ಅಂದ್ರೆ ಈ ಜಾತಿ ಜನಗಣತಿ ವರದಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಸೋರಿಕೆಯಾದಂತ ರೀತಿಯಲ್ಲಿ ಏನಾದ್ರು ಕೂಡ ಅಂಕಿ ಅಂಶಗಳು ಈ ಜಾತಿ ಜನಗಣತಿಯಲ್ಲಿ ಇದ್ರೆ 3ನೇ ಸ್ಥಾನದಲ್ಲಿ ಮುಸ್ಲಿಮರು ಇರ್ತಾರೆ, ಮೊದಲು 2 ಸ್ಥಾನದಲ್ಲಿ ಪರಿಶಿಷ್ಟ ಜಾತಿ ಇರ್ತದೆ, ನಂತರ ಒಕ್ಕಲಿಗ ಮತ್ತು ನಂತರ ಲಿಂಗಾಯತ ಬರುತ್ತದೆ. ಇದಕ್ಕೆ ಅಸಮಾಧಾನ ಇರುವಂತದ್ದು, ಅವೈಜ್ಞಾನಿಕವಾಗಿ ನಡೆದಿದೆ ಅನ್ನುವಂಥದ್ದು. ಈಗ ಸಚಿವರು ಗೈರಾಗಿರೋದಕ್ಕೆ ಅದಕ್ಕೆ ಏನಂದ್ರೆ ಇದೇ ಕಾರಣಕ್ಕೋಸ್ಕರ ಅಂತ ತಿಳ್ಕೊಳ್ಬೇಕಾಗಿಲ್ಲ. ಯಾಕಂದ್ರೆ ಬೇರೆ ಬೇರೆ ಸಚಿವರು ಕೂಡ ಈಶ್ವರ್ ಖಂಡ್ರೆ ಬಂದಿದ್ದಾರೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ, ಎಂ ಬಿ ಪಾಟೀಲ್ ಬಂದಿದ್ದಾರೆ, ಈ ರೀತಿ ಸಚಿವರು ಕೂಡ ಕೃಷ್ಣ ಬೈರೇಗೌಡ ಬಂದಿದ್ದಾರೆ. ಆದ್ರೆ ಪ್ರಶ್ನೆ ಬಂದಿರುವಂತದ್ದು, ಸಚಿವ ಸಂಪುಟ ಸಭೆಯಲ್ಲಿ ಈ ವರದಿ ಈಗಲೇ ಕೂಡ ಬಹಿರಂಗ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯ ದಾಳವನ್ನು ಉಳಿಸಿರುವಂತದ್ದು. ಈಗ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವರದಿಯನ್ನ ಸ್ವೀಕಾರ ಮಾಡ್ತಾರೆ. ಅದಾದ ಬಳಿಕ ರಂಜಿತ್ ಸಚಿವ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅಂದ್ರೆ ಈ 2 ವರ್ಷಗಳ ನಂತರ ಒಂದಷ್ಟು ರಾಜಕೀಯ ಬದಲಾವಣೆ, ಪಲ್ಲಟ ಇವೆಲ್ಲವೂ ಕೂಡ ಸುಳಿಯಿರುವಂತ ಹಿನ್ನೆಲೆಯಲ್ಲಿ ಜಾತಿ ಜನಗಣತಿ ವರದಿಯನ್ನೇ ಕೂಡ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯ ಅಸ್ತ್ರವನ್ನಾಗಿ, ರಾಜಕೀಯ ದಳವನ್ನಾಗಿ ತೆಗೆದುಕೊಂಡಿರುವಂತದ್ದು. ಇಂದು ಸಚಿವ ಸಂಪುಟ ಸಭೆಯಲ್ಲಿ ವರದಿ ಬಹಿರಂಗ ಆಗುತ್ತಾ ಇಲ್ವಾ, ಅಂಕಿಅಂಶಗಳು ಸೋರಿಕೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಕುತೂಹಲದ ಜೊತೆಗೆ ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ಹಾಗೆ ಸಾಮಾಜಿಕವಾಗಿ ಜಾತಿ ಜನಗಣತಿಯ ವರದಿ ಇದೆಯಲ್ಲ, ಇದನ್ನ ಜಾರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಉತ್ಸುಕರಾಗಿದ್ದಾರೆ. ಅವರ ಕ್ಯಾಬಿನೆಟ್ನ ಸದಸ್ಯರುಗಳು ಈ ಬಗ್ಗೆ ನಿರುತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಕೆಲವರ ವಿರೋಧವೂ ಕೂಡ ಇದೆ. ಡಿ ಕೆ ಶಿವಕುಮಾರ್ ವಿರೋಧ ಇದೆಯಂತೆ, ಸೇರಿದಂತೆ ಕೆಲ ಒಕ್ಕಲಿಗರು, ಕೆಲ ಲಿಂಗಾಯತ ನಾಯಕರ ವಿರೋಧ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಬಹುಶಃ ಈ ವಿರೋಧದ ಕಾರಣದಿಂದ ಕೆಲ ಮಂತ್ರಿಗಳೇ ಇವತ್ತು ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ಗೆ ಬರಲಿಲ್ಲ ಅನ್ನುವ ಟಾಕ್ ಕೂಡ ಇದೆ. ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡೋ ವಿಚಾರದಲ್ಲಿ ಕಾಲಹರಣಕ್ಕೆ ಸರ್ಕಾರ ಮುಂದಾಯ್ತಾ? ಜಾತಿ ಜನಗಣತಿ ಬುಟ್ಟಿಯೊಳಗಿನ ಹಾವಾಯ್ತಾ?
ಇಂದು ವರದಿ ಸ್ವೀಕಾರ ಮಾತ್ರ ಬಹಿರಂಗ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಸಚಿವ ಸಂಪುಟ ಉಪಸಮಿತಿ ಮಾಡೋ ಸಾಧ್ಯತೆ ಇದೆ. ವರದಿ ಉಪಸಮಿತಿಗೆ ಹಸ್ತಾಂತರದ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಇರಾದೆ ಆಗಿದೆ. ಆದ್ರೆ ಮುಖ್ಯಮಂತ್ರಿಗಳು ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರೋದಕ್ಕೆ ಅವರದ್ದೇ ಪಕ್ಷದ ಕೆಲ ನಾಯಕರ ವಿರೋಧವೂ ಕೂಡ ಇದೆ. ಹೀಗಾಗಿ ಕಾಲಹರಣ ತಂತ್ರಕ್ಕೆ ಸರ್ಕಾರ ಮುಂದಾಗಿದೆಯಾ? ತಮ್ಮ ಪಕ್ಷದಲ್ಲೇ ವಿರೋಧ ಇರುವ ಹಿನ್ನೆಲೆಯಲ್ಲಿ ಸ್ವಲ್ಪ ನೋಡ್ಕೊಂಡು ಜಾರಿಗೆ ತರೋಣ ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆಯಾ? ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನೋಡಿ, ಬಹಳ ಕುತೂಹಲ ಅಂತ ಹೇಳಿದ್ರೆ ಇವತ್ತೇನಾದ್ರೂ ಒಂದು ಪ್ರಮುಖವಾದ ತೀರ್ಮಾನಕ್ಕೆ ಬರಬಹುದು ಅನ್ನೋದು. ಜಾತಿ ಜನಗಣತಿ ಬುಟ್ಟಿಯೊಳಗಿನ ಹಾವಾಯ್ತ. ಹಾಗಾದ್ರೆ ಇಂಥ ಅನುಮಾನ ಈಗ ಹುಟ್ಕೊಂಡಿದೆ. ಇವತ್ತು ವರದಿ ಸ್ವೀಕಾರ ಮಾತ್ರ ಬಹಿರಂಗ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಸಚಿವ ಸಂಪುಟ ಉಪಸಮಿತಿ ಮಾಡೋ ಸಾಧ್ಯತೆ ಇದೆ. ವರದಿ ಉಪಸಮಿತಿಗೆ ಹಸ್ತಾಂತರದ ಸಾಧ್ಯತೆ ಇದೆ. ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಕ್ಯಾಬಿನೆಟ್ ಸಭೆ, ಮಹತ್ವದ ಸಂಪುಟ ಸಭೆಗೆ 6 ಮಂತ್ರಿಗಳು ಗೈರಾಗಿದ್ದಾರೆ. ಮಧು ಬಂಗಾರಪ್ಪ ಬರಲಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ, ಎಂಸಿ ಸುಧಾಕರ್ ಇಲ್ಲ, ವೆಂಕಟೇಶ್ ಇಲ್ಲ, ತಿಮ್ಮಾಪುರ್ ಇಲ್ಲ, ಮಲ್ಲಿಕಾರ್ಜುನ್ ಕೂಡ ಗೈರಾಗಿದ್ದಾರೆ. ಆ ಮೂಲಕ ಸಿಎಂ ತೀರ್ಮಾನಕ್ಕೆ, ಜಾತಿ ಜನಗಣತಿ ವರದಿಯ ತೀರ್ಮಾನಕ್ಕೆ, ಅದರಲ್ಲೂ ಕೂಡ ಹೈ ವೋಲ್ಟೇಜ್ ಕ್ಯಾಬಿನೆಟ್ ಸಭೆ, ಆ ಸಭೆಗೆ ಸುಮಾರು 6 ಜನ ಮಂತ್ರಿಗಳೇ ಗೈರಾಗಿದ್ದಾರೆ. ಬಹುಶಃ ಅವರಿಗೆ ಇದರ ಅಸಮಾಧಾನ ಇದ್ದಂಗಿದೆ. ಒಕ್ಕಲಿಗರು ಮತ್ತೆ ಲಿಂಗಾಯತರು, ಅತಿದೊಡ್ಡ ಕಮ್ಯುನಿಟಿ, ಇದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಪ್ರತಿಪಕ್ಷದಲ್ಲೂ ಕೂಡ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗಿತ್ತು. ಹೀಗಾಗಿ ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರುವ ಸಲುವಾಗಿ ಕ್ಯಾಬಿನೆಟ್ನ ಹೈ ವೋಲ್ಟೇಜ್ ಮೀಟಿಂಗ್, ಈ ಮೀಟಿಂಗ್ಗೆ 6 ಜನ ಮಂತ್ರಿಗಳೇ ಗೈರಾಗಿದ್ದಾರೆ. ಯಾರ್ಯಾರು? ಮಧು ಬಂಗಾರಪ್ಪ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ, ಎಂಸಿ ಸುಧಾಕರ್ ಇಲ್ಲ, ವೆಂಕಟೇಶ್ ಇಲ್ಲ, ತಿಮ್ಮಾಪುರ್ ಇಲ್ಲ, ಮಲ್ಲಿಕಾರ್ಜುನ್ ಕೂಡ ಗೈರಾಗಿದ್ದಾರೆ. ಹಾಗಾದ್ರೆ ಇದು ಏನಾಗಬಹುದು? ಬುಟ್ಟಿಯೊಳಗಿನ ಹಾವಾಗೆ ಉಳಿಯುತ್ತಾ ಹಾಗಾದ್ರೆ ಈ ಜಾತಿ ಜನಗಣತಿ ವರದಿ, ಅಥವಾ ನಿಜಕ್ಕೂ ಕೂಡ ಜಾರಿ ಮಾಡ್ತಾರಾ? ಏನಾಗಬಹುದು? ಏನು ಎತ್ತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಯಾವ ತೀರ್ಮಾನಕ್ಕೆ ಬರಬಹುದು? ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಏನಾಗಬಹುದು ಇದು ಜಾತಿ ಜನಗಣತಿ ವರದಿ? ಯಾರ್ಯಾರು ವಿರೋಧ ಇದೆ, ಯಾರು ಬರಲಿಲ್ಲ ಇವತ್ತು ಮೀಟಿಂಗ್ಗೆ, ಹೈ ವೋಲ್ಟೇಜ್ ಮೀಟಿಂಗ್ಗೆ? ವಿಜಯ್ ಅಜಿತ್, ರಾಜಕೀಯವಾಗಿ ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂತಹ ಜಾತಿ ಜನಗಣತಿ ವರದಿ ಇದೇ ಮೊದಲ ಬಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಬಂದಿರುವಂತದ್ದು. ಇದರ ಹಿಂದೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು ಕೂಡ ಇರುವಂತದ್ದು. ಅಂದ್ರೆ ಈಗ ಬಹಳ ಪ್ರಮುಖ, ಈಗ ಲಕ್ಷ್ಮೀ ಈ ಸಚಿವ ಅಂದ್ರೆ ಈ ಜಾತಿ ಜನಗಣತಿ ವರದಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಸೋರಿಕೆಯಾದಂತ ರೀತಿಯಲ್ಲಿ ಏನಾದ್ರು ಕೂಡ ಅಂಕಿ ಅಂಶಗಳು ಈ ಜಾತಿ ಜನಗಣತಿಯಲ್ಲಿ ಇದ್ರೆ 3ನೇ ಸ್ಥಾನದಲ್ಲಿ ಮುಸ್ಲಿಮರು ಇರ್ತಾರೆ, ಮೊದಲು 2 ಸ್ಥಾನದಲ್ಲಿ ಪರಿಶಿಷ್ಟ ಜಾತಿ ಇರ್ತದೆ, ನಂತರ ಒಕ್ಕಲಿಗ ಮತ್ತು ನಂತರ ಲಿಂಗಾಯತ ಬರುತ್ತದೆ. ಇದಕ್ಕೆ ಅಸಮಾಧಾನ ಇರುವಂತದ್ದು, ಅವೈಜ್ಞಾನಿಕವಾಗಿ ನಡೆದಿದೆ ಅನ್ನುವಂಥದ್ದು. ಈಗ ಸಚಿವರು ಗೈರಾಗಿರೋದಕ್ಕೆ ಅದಕ್ಕೆ ಏನಂದ್ರೆ ಇದೇ ಕಾರಣಕ್ಕೋಸ್ಕರ ಅಂತ ತಿಳ್ಕೊಳ್ಬೇಕಾಗಿಲ್ಲ. ಯಾಕಂದ್ರೆ ಬೇರೆ ಬೇರೆ ಸಚಿವರು ಕೂಡ ಈಶ್ವರ್ ಖಂಡ್ರೆ ಬಂದಿದ್ದಾರೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ, ಎಂ ಬಿ ಪಾಟೀಲ್ ಬಂದಿದ್ದಾರೆ, ಈ ರೀತಿ ಸಚಿವರು ಕೂಡ ಕೃಷ್ಣ ಬೈರೇಗೌಡ ಬಂದಿದ್ದಾರೆ. ಆದ್ರೆ ಪ್ರಶ್ನೆ ಬಂದಿರುವಂತದ್ದು, ಸಚಿವ ಸಂಪುಟ ಸಭೆಯಲ್ಲಿ ಈ ವರದಿ ಈಗಲೇ ಕೂಡ ಬಹಿರಂಗ ಆಗುತ್ತಾ